ಪವರ್ ಶೇರಿಂಗ್ ಗುದ್ದಾಟ ಜ್ವಲಂತವಾಗಿರುವ ಸಂದರ್ಭದಲ್ಲಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ಶಕ್ತಿ ದೇವತೆಯ ಮೊರೆ ಹೋಗ್ತಿದ್ದಾರೆ. ಈ ಮೂಲಕ ಸಿಎಂ ಕನಸು ಈಡೇರಿಕೆಗೆ ದೇವಿಯ ಮೊರೆ ಹೋದ್ರ ಡಿಸಿಎಂ ಅನ್ನುವಂತ ಪ್ರಶ್ನೆ. ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಆನ್ಲೆ ಜಗದೀಶ್ವರಿ ದೇವಿಯ ಮೊರೆ ಹೋಗ್ತಿದ್ದಾರೆ ಡಿಕೆಶಿ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇವತ್ತು ಉತ್ತರ ಕನ್ನಡದ ಅಂಕೋಲಾದಲ್ಲಿರುವಂತಹ ದೇಗುಲಕ್ಕೆ ಭೇಟಿಯನ್ನು ಕೊಡ್ತಿದ್ದಾರೆ. ಶ್ರೀ ಜಗದೀಶ್ವರಿ ಅಮ್ಮನ ದರ್ಶನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಪಡೀಲಿಕ್ಕಿದ್ದಾರೆ. ಈ ಸಂದರ್ಭ 1 ಗಂಟೆಗೂ ಹೆಚ್ಚು ಸಮಯ ಏಕಾಂತ ಪೂಜೆಯನ್ನು ಸಲ್ಲಿಸುತ್ತಾರೆ ಅನ್ನುವ ಮಾಹಿತಿ. ದೇವಸ್ಥಾನಕ್ಕೆ ಯಾರು ಈ ಸಂದರ್ಭದಲ್ಲಿ ಭೇಟಿ ಕೊಡಬಾರದು ಅಂತ ಹೇಳಿ ಬೆಂಬಲಿಗರಿಗೆ ಕೂಡ ನಿರ್ಬಂಧ ವಿಧಿಸಿದ್ದಾರೆ. ಇನ್ನು ಈ ಹಿಂದೆ ಕೂಡ ಇದೇ ತಾಯಿಯ ಮೊರೆ ಹೋಗಿದ್ರು ಡಿಕೆಶಿ ಅನ್ನುವಂತಹ ಇತಿಹಾಸ ಇದೆ. 2ನೇ ಬಾರಿ ಇದೀಗ ಆನ್ಲೆ ಜಗದೀಶ್ವರಿ ದೇವಾಲಯಕ್ಕೆ ಡಿಕೆಶಿ ಅವರು ಭೇಟಿ ಕೊಡ್ತಿದ್ದು 2019ರಲ್ಲಿ ಈ ದೇವಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಅವರು ಈ ಹಿಂದೆ ಭೇಟಿ ಕೊಟ್ಟಿದ್ರು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಳಗಾವಿಯಿಂದ ಗೋಕರ್ಣಗೆ ಹೆಲಿಕಾಪ್ಟರ್ ಮೂಲಕ ಪ್ರಯಾಣವನ್ನು ಮಾಡ್ತಾರೆ. ಅದಾದ ಬಳಿಕ ಇಷ್ಟಾರ್ಥ ಸಿದ್ಧಿಗೋಸ್ಕರ ವಿಶೇಷ ಪೂಜೆಯನ್ನು ಮಾಡ್ತಾರೆ. 2019ರಲ್ಲಿ ಇದೇ ದೇಗುಲಕ್ಕೆ ಭೇಟಿಯನ್ನು ಕೊಟ್ಟು ವಿಶೇಷ ಪೂಜೆಯನ್ನ ಡಿಸಿಎಂ ಸಲ್ಲಿಕೆ ಮಾಡಿದ್ರು ಆವತ್ತಿಗೆ ಅಂತ ಹೇಳಿ ಮಾಹಿತಿ ಇದೆ. ಇದೀಗ ಅಧಿಕಾರ ಹಂಚಿಕೆ ಗುದ್ದಾಟದ ನಡುವೆನೆ ಮತ್ತೆ ಈ ದೇಗುಲಕ್ಕೆ ಭೇಟಿಯನ್ನು ಕೊಡ್ತಿರೋದು ಸಾಕಷ್ಟು ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಗೋಕರ್ಣದ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯ ಕೂಡ ಭೇಟಿಯನ್ನು ಕೊಡ್ತಾರೆ. ಅಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಆನ್ಲೆಯ ಶ್ರೀ ಜಗದೀಶ್ವರಿ ದೇಗುಲಕ್ಕೆ ತೆರಳುತ್ತಾರೆ. ಶಕ್ತಿ ದೇವತೆ ಅಂತ ಹೇಳಿ ಖ್ಯಾತಿಯನ್ನ ಪಡ್ಕೊಂಡಿರುವಂತಹ ಬಹಳ ಕಾರಣಿಕ ಇರುವ ಸನ್ನಿಧಾನ. ಇಲ್ಲಿ 1 ಗಂಟೆ ಕಾಲ ಏಕಾಂತದಲ್ಲಿ ಪೂಜೆ ಸಲ್ಲಿಸ್ತಾರೆ ಅನ್ನುವಂತ ಮಾಹಿತಿ ಇದೆ.